ಒಂದು ಗೊಂಬೆ ದೊಡ್ಡದನ್ನು ಭಾವನೆ ಆಗೋದಕ್ಕೆ ಬರುತ್ತೆ. ಆದ್ದರಿಂದ ಮರ ಒಂದು ಜೀವನ ಶಕ್ತಿ ಭಗವಂತ ಕೊಟ್ಟ ದೈವಿಸ್ಬಿಡ್ಬೋದು. ಭಗವಂತ ಕೊಟ್ಟ ಮರನ ನೆಡಲಿಕ್ಕೆ ಯೋಚನೆ ಮಾಡ್ತಾ ಆ ಕಾರ್ಯಕ್ರಮದಲ್ಲಿ ಮುಗಿದ ಮೇಲೆ ವಿದ್ಯಾರ್ಥಿಗಳು ಕೇಳಿದೆ ಏನಾಗಬೇಕು ಅಂತ. ಅವರು ಡಾಕ್ಟರ್ ಅಂತ ಇಂಜಿನಿಯರ್ ಐಎಸ್ ಆಫೀಸರ್ ಆಗಬೇಕು ಅಂತ ಕೊನೆಗೆ ಒಂದು ವೀಕ್ ಬಿಟ್ಟು ಅವ್ರಿಗೆ ಕೇಳಿದೆ ನೀನಂತ ಆಗ್ತದೆ ಇದೆಯಾ ಅಂತ. ಅವ್ರಿಗೆ ಹೇಳ್ತು ನಾನು ಒಂದು ಮರ ಆಗಬೇಕು ಆಸೆ ಪಡ್ತಿರ್ತಾರೆ ಅಂತ ಹೇಳಿ. ಯಾಕಮ್ಮ ಒಂದು ಮರ ಆಗಬೇಕು ಆಸೆ ಪಡ್ತಿದ್ದೀನಿ ಅಂತ ಕೇಳಿದೆ. ಅದಕ್ಕೆ ಅವ್ರಿಗೆ ನನ್ನ ಮನೆ ಮುಂದೆ ಒಂದು ಮರ ಹಾಕಿದ್ರು, ಒಂದು ಗಿಡ ಇಟ್ಟಿದ್ರು. ಆ ಗಿಡ ಎಲೆ ಬಿಡ್ತು, ಬೇರೆ ಭಾಳ ಸಮಯ ಎಲೆ ಕಿತ್ಕೊಳ್ಳೋದು, ಹೂ ಬಿಡ್ತು, ಮೊಗ್ಗಾಯಿತು, ಮೊಗ್ಗು ಕಿತ್ಕೊಳ್ಳೋದು, ಹೂವು ಆಯಿತು, ಹೂವು ಕಿತ್ಕೊಳ್ಳೋದು. ಆಮೇಲೆ ಹೂವೆಲ್ಲ ಅರಳಿ ಕಾಯಿ ಆಯಿತು, ಆ ಕಾಯಿ ಕಿತ್ಕೊಳ್ಳೋದು, ದಂಡೆಗಳನ್ನ ಕೊಂಬೆಗಳನ್ನೆಲ್ಲ ಕಡಿದು ಮನೆ ಕಡ್ದು ಹಾಕಿಬಿಟ್ಟು ಅದು ನೋವು ಎಷ್ಟಿರ್ಬೋದು, ಸಂಕಟ ಎಷ್ಟಿರ್ಬೋದು, ಆ ಮರಕ್ಕೆ ಎಷ್ಟು ನೋವಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಷ್ಟು ಒಂದು ಮರ. ನಮಗೋಸ್ಕರ ಈ ಒಂದು ಕಾರ್ಯಕ್ರಮ ನಮಗೋಸ್ಕರನೇ ಅಂತ ನಾನು ಈಗ ಅನ್ನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಪರಿಸರ ದಿನಾಚರಣೆ. ಪರಿಸರ ದಿನಾಚರಣೆ ನಮಗಿಂತ ಮಕ್ಕಳ ನಿಮಗೋಸ್ಕರ ಪರಿಸರ ದಿನಾಚರಣೆಯನ್ನು ಅವರು ನಿಮಗೆ ಏನೋ ಒಂದು ಹೇಳಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಎಲ್ಲರೂ ಪಾಲಿಸಿ. ಒಬ್ಬ ಮಗು 10 ಗಿಡ ನೆಟ್ಟರೆ ನಮ್ಮಲ್ಲಿ 70 ಮಕ್ಕಳಿದ್ದಾರೆ. ಹೀಗಿದೆ ನಮ್ಮಲ್ಲಿ ಒಟ್ಟು 110 ಮಕ್ಕಳು ಇರೋದು. 110 ಮಕ್ಕಳಿಗೆ 40 ಮಕ್ಕಳು ಬಂದಿರೋದ, ಇನ್ನು 70 ಮಕ್ಕಳನ್ನ ತಗೊಂಡಿದ್ದೀವಿ. GJC ಹಿರಿಸ ಪ್ರೌಢಶಾಲಾ ವಿಭಾಗ ಪ್ರಪ್ರಥಮವಾಗಿ ಬಂದಿರಬೇಕು ಅಂತ ಅನಿಸ್ತಾ ಇದೆ. ಏನೋ ನಮಗೆ ಒಂದು ನಮ್ಮ ಶಿಕ್ಷಕರ ಒಂದು ನಮ್ಮ ಶಿವಗಂಗಯ್ಯರು, ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ನಾವು ಇಲ್ಲಿ ಬಂದಿದ್ದೀವಿ. ಒಬ್ಬರಿಂದ ನಾವು ಯಾವುದೇ ರೀತಿಯ ಒಂದು ಈ ಕೆಲಸ ಈ ನಿಟ್ಟಿನಲ್ಲಿ ನಾನು ಇವತ್ತು ಅಪ್ರಿಷಿಯೇಟ್ ಮಾಡ್ತೀನಿ. ನಮ್ಮ ಅಶೋಕಣ್ಣನವರು, ಇವರು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತು, ಇವರೆಲ್ಲ ಈ ಕೆಲಸಕ್ಕೆ ನಾವು ಯಾರು ಕರೀಲಿಲ್ಲ. ಅವ್ರು ನಮಗೆ ಫೋನ್ ಮಾಡ್ತಾರೆ, ಸರ್ ಇಲ್ಲಿ ಸರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬರ್ತಿದ್ದಾರೆ ಸರ್, ನಾನು ಇವತ್ತು ಸಿಗ್ತಾ ಇರಲಿಲ್ಲ, ನೀವು ಇಲ್ಲಿ ಸರ್ ಅವ್ರಿಗೆ ಏನಾದ್ರು ಹೇಳಿ ಸರ್ ಅಂತ ಹೇಳ್ತಾರೆ. ಇವ್ರಿಗೆ ಏನು ಬೇಕು? ಇನ್ನೊಂದು ಇವ್ರದೇ ಆದ ಒಂದು ವಿದ್ಯಾಸಂಸ್ಥೆ ಇದೆ, ನಿಮ್ಮನ್ನ ಇದು ಮಾಡೋಕ್ಕೆ ಅವಶ್ಯಕತೆ ಏನಿದೆ? ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ತೋರಿಸೋಕೆ ಅವಶ್ಯಕತೆ ಏನಿದೆ? ಕರೆಕ್ಟ್ ಅಲ್ವಾ? ಅವ್ರು ಟೈಮ್ ಬಿಟ್ಟು ಒಂದಿನ ಬಿಟ್ಟು ಅವ್ರು ಬಂದು ಕೂತಿ ನಿಮ್ಮನ್ನ ಮಾತಾಡ್ತಿದ್ದಾರೆ, ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ ಅಲ್ವಾ? ಅದನ್ನ ನೀವು ತಲೆಗೆ ತಗೊಳ್ಳಿ. ಅವ್ರು ಪಾಪ ಅವರು ಒಂಥರ ನಿಸ್ವಾರ್ಥ ಸೇವೆ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಬೆಲೆ ಕೊಡ್ಬೇಕು. ಈಗ ಅವ್ರಿಗೂ ಅಷ್ಟೇ, ಅವ್ರು ಯಾವುದೋ ಇದ್ರಲ್ಲಿ ಕೆಲಸ ಮಾಡೋರು, ಅವ್ರಿಗೂ ಇದಕ್ಕೂ ಅರಣ್ಯ ಇಲಾಖೆಗೂ ಅಥವಾ ನಿಮ್ಮ ಇಲಾಖೆಗೂ ಸಂಬಂಧ ಇಲ್ಲ. ಅವ್ರಿಗೆ ರಾಜಕಾರಣಿನೂ ಅಲ್ಲ, ನೀವು ಯಾವುದು ಓಟು ಬೇಡ ಇವರಿಗೆಲ್ಲ. ಇವೆಲ್ಲ ಯಾಕೆ ಮುಂದೆ ಬಂದು ಹೇಳಬೇಕು? ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬೆಳೆದ್ರೆ ನೀವು ಊರು ಬೆಳೆದಾಗ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಒಬ್ಬರು ಬೆಳೆದ್ರೆ ನಿಮ್ಗೆ ಇಡೀ ಫ್ಯಾಮಿಲಿ ಅಂತಂದ್ರೆ ಫ್ಯಾಮಿಲಿ ಅಂತಂದ್ರೆ ನೀವು ಇಡೀ ಒಂದು ನಿಮ್ಮ ರಿಲೇಷನ್ಗಳೆಲ್ಲ ಒಂದು ಕುಟುಂಬ ಇರುತ್ತಲ್ಲ, ಆ ಕುಟುಂಬಕ್ಕೆ ಒಂದು ದೊಡ್ಡ ನಿಮ್ಮ ಅಸೆಟ್ ಇದ್ದಂಗೆ ಅಂತಂದ್ರೆ ಒಂದು ಆ ಥರದನ್ನ ನಿಮ್ಮ ಟೀಚರ್ಸ್ಗಳಿಗೆ ನೀವು ಒಂದು ಅವಕಾಶ ಮಾಡ್ಕೊಡ್ಬೇಕು. ಇಷ್ಟು ಹೇಳಿ ಅದನ್ನು ಹಿಂದಿರಬೇಕು ಅಂತಂದ್ರೆ ನಾವು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಅದನ್ನ ಮುಂದೆ ನಿಮ್ಮ ಮಕ್ಕಳಿಗಾದರೂ ಹೇಳುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಆ ಒಂದು ಮನೋಭಾವ ನಿಮ್ಮಲ್ಲಿ ಬೆಳೀಬೇಕು ಹಾಗೆ ಮತ್ತೆ ನನ್ನ ಆಶಯ. ಮಕ್ಕಳೇ, ನೀವೆಲ್ಲ ಮುಂದೆ ಬೆಳಿಬೇಕಾದಂತಹ ಬೇಕಾದಷ್ಟು ಅವಕಾಶಗಳಿದ್ದಾವೆ. ನಿಮಗೆ ಮುಂದಿನ ಅವಕಾಶಗಳ ಬಗ್ಗೆ ನಿಮ್ಮ ಉಪಾಧ್ಯಾಯರು ಹಾಗಾಗಿ ನಿಮಗೆ ತಿಳಿಸ್ತಾ ಇರ್ತಾರೆ. ಏನೆಲ್ಲ ಆಗ್ಬೋದು, ನಮ್ಮ ಭವಿಷ್ಯ ರೂಪಿಸಿಕೊಳ್ಳೋದು ನಮ್ಮ ಕೈಲಿದೆ ಹೇಗೆ ಅಂತ ಅಂದ್ಬಿಟ್ಟು ಸಹ ಹೇಳಿದ್ದಾರೆ. ಹಾಗಾಗಿ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋಕೆ ಸಾಧ್ಯ ಇದೆಯೋ ಅದನ್ನು ನೀವು ಪ್ರಯತ್ನ ಮಾಡಬೇಕು, ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಬೇಕು, ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮಗೆ ಅವಕಾಶಗಳಿದ್ದಾವೆ. ಬರೀ ಪುಸ್ತಕಗಳು ಅಷ್ಟೇ ಅಲ್ಲ, ನಿಮ್ಮ ಉಪಾಧ್ಯಾಯರು ಅವರ ಅನುಭವಗಳನ್ನು ನಿಮಗೆ ಹಂಚಿಕೊಳ್ಳಲ್ಲ, ಅದು ತುಂಬ ನಿಮ್ಮ ಟೆಕ್ಸ್ಟ್ಬುಕ್ಕಿಗೆ ನಂಬಿಕೆ ಒಂದು ನಮ್ಮ ಕಾಲದಲ್ಲಿ ಒಂದು ಈ ನೆಲ ಈ ಜಲ ಈ ಮಣ್ಣು ನಮ್ಮದು.